ನಿಜವಾಗ್ಲೂ ಈ ಘಟನೆ ನೀವು ಕೇಳಿದ್ರೆ ತುಂಬಾನೇ ಬೇಜಾರಾಗುತ್ತೆ. ಯಾಕಂದ್ರೆ ನೀವು ಈ ಸ್ಕ್ರೀನ್ ಮೇಲೆ ಏನ್ ನೋಡ್ತಾ ಇದ್ರಲ್ಲ, ಈ ವ್ಯಕ್ತಿ ಹೆಸರು ಬಂದ್ಬಿಟ್ಟು ಹರೀಶ್ ರಾಣಾ ಅಂತೇಳಿ. ಒಂದು 13 ವರ್ಷದ ಹಿಂದೆ 2013ರಲ್ಲಿ ಒಂದು ಘಟನೆ ಆಗುತ್ತೆ. ಈ ವ್ಯಕ್ತಿ ಬಂದು ಹಾಸ್ಟೆಲ್ ಮೇಲಿಂದ ಬೀಳ್ತಾರೆ. ಅದಾದ ನಂತರ 13 ವರ್ಷಗಳ ಕಾಲ ಕೋಮಾದಲ್ಲಿ ಇರ್ತಾರೆ. ಅದೆಷ್ಟೇ ಟ್ರೀಟ್ಮೆಂಟ್ ಕೊಟ್ಟರು ಈ ವ್ಯಕ್ತಿಗೆ ಹುಷಾರಾಗಲ್ಲ, ಕೋಮಾದಿಂದ ಹೊರಗಡೆ ಬರಲ್ಲ. ಅದಾದ ನಂತರ ಪ್ರೀವಿಯಸ್ ಆಗಿ ಅದು ಏನಾಗುತ್ತೆ ಅಂದರೆ, ಒಂದು ಸುಪ್ರೀಂ ಕೋರ್ಟಲ್ಲಿ ಅವ್ರ ತಂದೆ ತಾಯಿಗಳು ಒಂದು ಅಪೀಲ್ ಮಾಡಿರ್ತಾರೆ, ನನ್ನ ಮಗನಿಗೆ ಒಂದು ನೆಮ್ಮದಿಯನ್ನು ಸಾವು ಕೊಡಿ, ಯಾಕಂದರೆ ಅವ್ರ ನರಳಾಟ ನೋಡೋಕ್ಕಾಗ್ತಾ ಇಲ್ಲ ಅಂತೇಳಿ. ಆ ತಂದೆ ತಾಯಿಗಳು ಪಾಪ ಎಷ್ಟು 13 ವರ್ಷಗಳ ಕಾಲ ಚಿಕ್ಕ ಮಗುವಿನ ಥರ ವ್ಯಕ್ತಿನ ಕೋಮಾದಲ್ಲಿ ಇದ್ದು ನೋಡ್ಕೊಂಡಿರ್ತಾರೆ. ಅದಾದ ನಂತರ ಸುಪ್ರೀಂ ಕೋರ್ಟ್ ಇವತ್ತು ಒಂದು ಆರ್ಡರ್ ಮಾಡಿದೆ. ನೆಮ್ಮದಿಯ ಕೊನೆ ಉಸಿರಕ್ಕಾಗಿ ಒಂದು ಸುಪ್ರೀಂ ಕೋರ್ಟ್ ಅವರಿಗೆ ದಯಾಮರಣವನ್ನು ಕೊಟ್ಟಿದೆ. 2011ರಲ್ಲಿ ಅರುಣಾ ಶಾನ್ಭಾಗ್ ಅಂತ ಅವ್ರ ಕೇಸಲ್ಲಿ ಕೂಡ ಒಂದು ದಯಾಮರಣವನ್ನು ಸುಪ್ರೀಂ ಕೋರ್ಟ್ ಕೊಟ್ಟಿತ್ತು. ಅದಾದ ನಂತರ ಈ ವ್ಯಕ್ತಿಗೆ 2ನೇ ಸಾರಿ ನಮ್ಮ ದೇಶದಲ್ಲಿ ಈ ಥರ ಆಗ್ತಾ ಇದೆ. ನಿಜವಾಗ್ಲೂ ಅವ್ರ ತಂದೆ ತಾಯಿಗೆ ಹ್ಯಾಟ್ಸ್ ಆಫ್ ಹೇಳಬೇಕು. ನಿಜವಾಗ್ಲೂ ಪ್ರೀವಿಯಸ್ ಅವ್ರ ಮನಸ್ಸಿಗೆ ತುಂಬ ಬೇಜಾರಾಗುತ್ತೆ. ಯಾಕಂದರೆ ಆ ಒಂದು ಕೊನೆ ಒಂದು ಹುಟ್ಟು ಹಬ್ಬವನ್ನು ಕೂಡ ಆಚರಿಸ್ತಾ ಇದ್ದಾರೆ ಆ ವ್ಯಕ್ತಿ. ಇದು ಸುಪ್ರೀಂ ಕೋರ್ಟ್ ಅವರ ಇಚ್ಛೆಯಂತೆ ಒಂದು ದಯಾಮರಣಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದೆ. ಸೊ ನಿಜವಾಗ್ಲೂ ಇದು ಮನಸ್ಸಿಗೆ ಬೇಜಾರಾಗುವಂಥ ಸುದ್ದಿ. ಯಾಕಂದರೆ ಈ ಥರದ ಘಟನೆ ಎಲ್ಲೂ ಕೂಡ ಆಗದಿರಲಿ. ಸೊ ಮತ್ತೆ ಮುಂದಿನ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್.